ಯಾರ್ಯಾರೋ ಪಪ್ಪಮ್ಮನ ಮುದುಮ ಅಂತ ತೋರಿಸ್ತಾ ಇದ್ದಾರೆ, ನಾನ್ ನನ್ ಸಿನಿಮಾ ಅಂತ ತೋರಿಸ್ತಾ ಸಿನಿಮಾ ಹೆಂಗಿದ್ಯಾ ಸಿನಿಮಾ? ನಾನು ನನ್ ಸಿನಿಮಾ ಮೇಲೆ ರೀಲ್ಸ್ ಮಾಡ್ತಾ ಇರ್ತೀವಿ, ರವರ್ಸ್ ಮಸ್ತ್ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ಸಿನಿಮಾ ರೋಸ್ ಟು ಟ್ರೋಲ್ ಅಂತ ಮಸ್ತ್ ಮಾಡ್ತಾರೆ, ಏನು ಎಲ್ಲ ಹ್ಯಾಂಡಲ್ ಮಾಡ್ತೀಯ ತಾನೆ? ಮಸ್ತ್ ರೋಸ್ ಮಾಡ್ತಾರಮ್ಮ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. रुको जरा, सबर करो, बोला धक्का मुक्की नहीं करने का, आराम से लेने का. हाँ ಮಾತೇ ಇಲ್ಲ. ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮನಿ ಗಜಗಾಮಿನಿ ಬಳುಕೋ ನಡೆಗೆ ಕುಲುಕೋ ಜಡೆಗೆ ತಲೆ ತಿರುಗಿದ ಧರೆಗಿನ ತಿರುಗಿದೆ ಅಮಲಿನಲ್ಲಿ. ಏ ನಾಗವಲ್ಲಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋಣ? ಬನ್ನಿ ನೀವು. ನಡ್ರಿ ನೀವು, ನಮ್ಮ ಊರಳಿಕ ನಾ ಬರ್ತೀನಂತೆ. ನಡ್ರಿ ನೀವು, ನಾನ್ ನಿಂತ್ಬಿಟ್ಟೆ ಅಂತ ಬರ್ಬೇಡಿ ನೀವು. ನಾನ್ ಇವತ್ತು ಏನ್ ಮಾಡ್ಕೊತೀನಿ ಅಂತ ನಂಗೆ ಗೊತ್ತಿಲ್ಲ. ನನ್ಗೆ ಕೆಂಪದಿಂದ ನಂಗೆ ಪಲೆ. ನಡ್ರಿ ನೀವು, ನಡ್ರಿ ಊರಳಿಕ ನಮ್ಮ ಮನೆ ತಕ್ಕ ನಡ್ರಿ ನೀವು. ನಡ್ರಿ ಸರ್, ನಿಮ್ಮ ನಾನು ನೋಡಿದೀನಿ ಕತೆ. ನಾವೀಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? ಹುಡುಗಿರ್ ಕೆನ್ನೆ ಕೊಡದೆ ಹುಡುಗರು ಹೇಗ್ರಿ ಮುಂದ್ಕೊಡಕ್ಕಾಗತ್ತೆ? ನೀವು ನನ್ ಕನ್ಸಲ್ ಬರಕ್ ಟ್ರೈ ಮಾಡಿ, ನಾವು ನಿಮ್ ಮನ್ಸಲ್ ಬರಕ್ ಟ್ರೈ ಮಾಡ್ತೀವಿ. ಈ ಆದರ್ಶ ಮಠನ ಕಟ್ಟಿದವನು ಈತನೇ ಸಿಸ್ಟರ್, ಹೆಸರು ಒಳಲು ಸ್ವಾಮಿ. ಮದುವೆ ಪ್ರತಿಯೊಬ್ಬರ ಜೀವನದಲ್ಲಿ ಮಹತ್ವದ ಅಧ್ಯಾಯ. ಆದ್ರೆ ಆ ಅಧ್ಯಾಯ ಯಾವಾಗ ಆರಂಭವಾಗಬೇಕು ಎಂಬುದನ್ನ ನಿರ್ಧರಿಸುವ ಹಕ್ಕು ಯಾರದ್ದು? ಈ ಪ್ರಶ್ನೆಗೆ ತನ್ನದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾಳೆ ಯುವತಿ ಕೀರ್ತನಾ ಮೆನನ್. ಮನೆಯವರು ಮದುವೆಯ ವಿಷಯವನ್ನ ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾ ಇರ್ತಾರೆ. ಈಗ ನನಗೆ ಮದುವೆ ಬೇಡ ಎಂದು ಎಷ್ಟೇ ಹೇಳಿದ್ರೂ ತನ್ನ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಎಂದು ಭಾವಿಸಿದ ಆಕೆ ಯಾರೂ ಊಹಿಸದ ನಿರ್ಧಾರವನ್ನ ಕೈಗೊಂಡೇ ಬಿಟ್ಟಳು. ತನ್ನ ಉದ್ದನೆಯ ಕೂದಲನ್ನೇ ಸಂಪೂರ್ಣವಾಗಿ ಬೋಳಿಸಿಕೊಂಡಳು. ಮನೆಗೆ ಬಂದ ಆಕೆಯನ್ನ ಕಂಡು ಪೋಷಕರು ಹಾಗೂ ಕುಟುಂಬದವರು ದಿಗ್ಭ್ರಮೆಗೊಂಡರು. ಆದ್ರೆ ಇಲ್ಲಿ ಯಾರೂ ಖಳನಾಯಕರಲ್ಲ. ಮಗಳ ಭವಿಷ್ಯ ಚೆನ್ನಾಗಿರಲಿ ಎನ್ನುವುದು ಪೋಷಕರ ಉದ್ದೇಶ ಆಗಿತ್ತು. ತನ್ನ ಕನಸುಗಳನ್ನ ಮತ್ತು ಬದುಕಿನ ಸಮಯವನ್ನ ತಾನೇ ನಿರ್ಧರಿಸಬೇಕು ಎನ್ನುವುದು ಮಗಳ ಆಶಯವಾಗಿತ್ತು. ಯಾವುದೇ ಸಂಬಂಧದಲ್ಲಿ ಪ್ರೀತಿ ಇದ್ದರೆ ಒತ್ತಾಯದ ಅಗತ್ಯವೇ ಇರೋದಿಲ್ಲ. ಗೌರವ ಇದ್ದರೆ ಒಬ್ಬರ ಮಾತನ್ನ ಮತ್ತೊಬ್ಬರು ಕೇಳುತ್ತಾರೆ. ಮಕ್ಕಳಿಗೆ ಬದುಕನ್ನ ಕೊಡುವವರು ಪೋಷಕರು. ಆದ್ರೆ ಬದುಕನ್ನ ಹೇಗೆ ಬದುಕಬೇಕು ಎನ್ನುವ ಆಯ್ಕೆಯು ಮಕ್ಕಳಿಗೆ ಸೇರಬೇಕು. ತಪ್ಪಿದ್ದಾಗ ಸರಿಪಡಿಸುವುದು ಪೋಷಕರ ಕರ್ತವ್ಯ. ನಲವತ್ತೈದು ವರ್ಷದ ಆಂಟಿ 19 ವರ್ಷದ ಹುಡುಗ. ಈಗ ಟ್ರೆಂಡಲ್ಲಿ ನಡೀತಾ ಇರೋದು ಇದೆ ಕಣಪ್ಪ ವಿಡಿಯೋ. ಏನು ಅಂದರೆ ಮಿಸ್ಸಾಗಿ ಒಂದ್ಸತಿ ಕಾಲ್ ಮಾಡಿ ಹುಡುಗ ತಗ್ಲಾಕೊಂಡು ಆಂಟಿ ಕೈಯಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಆಂಟಿಗೀಗ ಆ 19 ವರ್ಷದ ಹುಡುಗನೇ ಬೇಕಂತೆ.
ಪ್ರೀತಿ ಕಣ್ಣಿಲ್ಲ ಪ್ರೀತಿ ಕುರುಡು ಅಂತ ಕೇಳಿದ್ದೆ, ಆದ್ರೆ ಈ ರೇಂಜಾಗ ಅಂತ ಗೊತ್ತಿರ್ಲಿಲ್ಲ. ನಡೀಲಿ ದೇಶದಲ್ಲಿ ನಿಮ್ಮವೇ ನಡೀತಾವೆ, ನಡೀಲಿ. ನಿಮಗೇನ್ ಅನ್ಸ್ತು ಕಾಮೆಂಟ್ ಮಾಡ್ರಪ್ಪ. ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಗೊತ್ತಿಲ್ಲ. किसके लिए छोड़ के आए थे इतना, तो फिर क्यों कर रहे हैं ऐसे?